ಪೂರ್ಣ ಮಾಡ್ಕೊಂಡು ಬಿಡ್ತೇನೆ. ಇದೊಂದು ಅಂದ್ಕೊಂಡಿದ್ದೆ, ದೇವರು ಸದ್ಯ ಅದು ಕೊಟ್ಟ, ಇದನ್ನು ಅಲ್ಲಿ ಹಾಕ್ಬಿಟ್ಟು ಅದನ್ನು ಇಷ್ಟು ತೊಗೊಂಡ್ಬಿಟ್ರೆ ಪರವಾಗಿ. ಇದಮಸ್ತಿ, ಇವತ್ತು ನನ್ನ ಹತ್ರ ಇದಿದೆ, ಅದೊಂದಿಲ್ಲ, ಅದೊಂದು ತಂದುಬಿಡ್ಬೇಕಂದ್ರೆ ಮತ್ತೆ ಸಂಪಾದನೆ ಮಾಡಬೇಕು. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಲಿ ಬರೋದೇ ನೋಡ್ಕೊಂಡಿರ್ತೀನಿ ಅಂದರೆ ಬೇರೆ ದುಡ್ಡು ಬೇಡ ರೀ. ಇಲ್ಲ ಕಲರ್ ಬೇಕು, ದುಡ್ಡು ಜಾಸ್ತಿ ಬೇಕು ರೀ. ಹೋಮ್ ಥಿಯೇಟ್ರ್ ಬೇಕಂದ್ರೆ ಇನ್ನೂ ದುಡ್ಡು ಬೇಕು ರೀ. ಹಾಗಾದ್ರೆ ಏನು, ಅವ್ರ ಮನೇಲಿದೆ ನಮ್ಮ ಮನೇಲಿಲ್ಲ, ಇವ್ರ ಮನೇಲಿದೆ ನಮ್ಮ ಮನೇಲಿಲ್ಲ. ಇದನ್ನು ನೋಡ್ತಾ ನೋಡ್ತಾ ನೂರಾರು ಕಾಮನೆಗಳಿಗೆ ಬದ್ಧರಾಗಿ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡೆದೆ ಇದೊಂದು ಯೋಚನೆ ಅವರ ತಲೆ ಒಳಗೆ ಬರುತ್ತೆ. ನನ್ನಿಂದ ಇವತ್ತು ಇಷ್ಟು ದುಡ್ಡು ಬಂತು, ಈ ದುಡ್ಡಿನಿಂದ ಇದನ್ನು ಹೊಂದಿದೆ, ಇನ್ನು ಬಂದರೆ ಇದನ್ನು ತೊಗೊಳ್ಬೇಕು. ಇದೆಲ್ಲ ಸ್ಕೀಮ್ಗಳು, ಒಂದಾದ್ಮೇಲೆ ಒಂದಾದ್ಮೇಲೆ. ನಿಜವಾಗಿಯೂ ಮದುವೆ ಆದ ಹೊಸ್ತಲ್ಲಿ ಮನೇಲಿ ಏನಿರಲ್ಲ ರೀ. ಆಮೇಲೆ ಮೆಲ್ಲಗೆ ಒಂದು ಬೀರು ತರ್ತೀವಿ. ಬೀರು ಪಕ್ಕದಲ್ಲಿ ಯಾರು ಬಂದರೆ ಕೂತ್ಕೊಳ್ಳೋಕೆ ಸೋಫಾ ಬೇಡವೇ ಅಂತ ಒಂದು ಸೋಫಾ ತರ್ತೀವಿ. ಪಕ್ಕದ ಮನೆಯವ್ರು ಬಂದಿದ್ದು ತೋರಿಸಿ ಸೋಫಾ ಈ ಥರದ್ದು ಇದೆಯಾ ಅಂತ ಇದನ್ನು ವಾಪಸ್ ಕೊಟ್ಟು ತರಕ್ಕೆ ಇನ್ನೊಂದು ಹೋಗ್ತೀವಿ. ಹೀಗೆ ಆಗಿ ಎಷ್ಟು ಸಾಮಾನು ಆಗುತ್ತೆ ಅಂದರೆ ಮನೆ ಒಳಗೆ ನಮಗಿರ್ಲಿಕ್ಕೆ ಜಾಗ ಇಲ್ಲ, ಸಾಮಾನುಗಳೇ ಜಾಸ್ತಿ. ಯಾರಾದರೂ ಬಂದರೆ ಸಾಮಾನು ಹೊರಗಾಕಿ ಅವ್ರನ್ನ ಒಳಗೆ ಇಟ್ಕೋಬೇಕು. ಅವರು ಸಾಮಾನು ತಂದು ಸಾಮಾನು ಇರತ್ರಿ, ನಾವೇ ಇರಲ್ಲ. ಇಂದಿರಾ ರಮಣ ಗೋವಿಂದ ಗೋವಿಂದ. ಕಾರು ಶೆಡ್ಡಲ್ಲಿರುತ್ತೆ, ಕಾರು ಓನರು ಸ್ಮಶಾನ ಕೊರಟೇ ಹೋಗ್ಬಿಡ್ತಾನೆ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಆಯಿತು ಅಂದರೆ 7 ಆಯಿತು, 7, 5 ಆಯಿತು ಅಂದರೆ ಒಂದು ಕ್ಷಣ ಹೇಳೋಗಿಲ್ಲ. ಅಂದಮೇಲೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಇದೊಂಥರ ಚಿಂತೆ. ಅಸೌ ಮಯಾ ಹತಃ ಶತ್ರು ಹನಿಷ್ಯೇ ಚಾಪರಾಮಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ. ಮಯ ಹತಃ ಶತ್ರು, ಇವತ್ತು ನನ್ನ ದ್ವೇಷ ಮಾಡುವ ಇವನನ್ನು ಕೊಂದು ಹಾಕಿಬಿಟ್ಟೆ ಅಂದ್ರೆ ಅಲ್ಲಿಗೆ ಹೋಗ್ತಾನೆ. ದುಡ್ಡು ಸಂಪಾದನೆ ಮಾಡುವ ಬರದಲ್ಲಿ 1 ಇಂಚ್ ಸೈಟ್ ಯಾರು ಎನ್ಕ್ರೋಚ್ ಮಾಡಿದರೆ 4 ಜನನ ಬಿಟ್ಟು ಅವನ ತಲೆ ತೆಗಿಲಿಕ್ಕೂ ಬಿಡಲ್ಲ, ಇಷ್ಟು ಹೊರಟೋಗ್ಬಿಡ್ತಾನೆ. ಇನ್ನು ಹಿಂಸೆ ಮಾಡಲಿಕ್ಕೆ ಎಷ್ಟು ಎತ್ತರದ ಹಿಂಸೆಗೂ ಹೋಗ್ತಾನೆ. ಅಂತೂ ಒಬ್ಬ ನನ್ನ ಶತ್ರು ಸತ್ತ, ನಾಳೆ ಅವನೂ ಬಿಡಲ್ಲ, ಅವನೊಬ್ಬಿದ್ದಾನೆ, ಅವನು ಹಾಗೆ ಮಾಡ್ತಾ ಇದ್ದಾನೆ, ಅವನ್ನೂ ಮುಗಿಸ್ಬಿಡ್ತೀನಿ. ನನ್ನ ಏನು ಅಂದ್ಕೊಂಡಿದ್ರಿ? ಈಶ್ವರೋಹಂ, ನಾನೇ ಈಶ್ವರ ಅನ್ನೋ ಶಬ್ದಕ್ಕೆ ಮತ್ತೆ ಅರ್ಥ ಮಾಡ್ತಾರೆ. ಅಹಂ ಸಮರ್ಥ, ನನಗೆ ಪೂರಾ ಕೆಪಾಸಿಟಿ ಇದೆ, ನನ್ನ ಯೋಗ್ಯತೆ. ಕೆಲವರು ಮಾತಾಡುವಾಗಲೇ ಹಾಗಂತಾರ್ರಿ, ನನ್ನೇನು ಅಂದ್ಕೊಂಡ್ರಿ ಅಂತಾರೆ. ನಾವೇನ್ರಿ ಮನುಷ್ಯರು ಅಂತ ಅಂದ್ಕೊಂಡಿರ್ತೀವಿ, ಅಲ್ಲ ಅಂತಂದ್ರೆ ಹೇಳಿಬಿಡಿ. ಆಸುರಿ ಸಂಪತ್ತಿನವರು ಅವ್ರು ಕೇಳುವಾಗಲೇ ಹಾಗೆ ಕೇಳ್ತಾರೆ, ನನ್ನ ಪರಿಚಯ ನಿಮ್ಗೆ ಇನ್ನೂ ಇಲ್ಲ, ಹೀಗೆಲ್ಲ ಜೋರು ಮಾಡ್ತಿರ್ತಾರಲ್ಲ, ಅದು ಆಸುರಿ ಸಂಪತ್ತು. ಅವನ ಮನಸ್ಸಿನಲ್ಲಿ ಏನಿರುತ್ತೆ? ಈಶ್ವರೋಹಂ, ನಾನು ಏನೂ ಮಾಡ್ಲಿಕ್ಕೆ ಸಮರ್ಥ, ಯಾವ ಕೋರ್ಟು ಕಾನೂನು ನನ್ನೇನು ಮಾಡಲ್ಲ, ಈ ದುರ್ಬುದ್ಧಿ. ಈಶ್ವರೋಹಂ ಭೋಗಿ, ಜಗತ್ತಿನ ಎಲ್ಲ ಭೋಗ ಪದಾರ್ಥಗಳನ್ನು ನಾನೇ ಎಂಜಾಯ್ ಮಾಡಬೇಕು. ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯ, ನಾನು ಆಡ್ಯನಾದರೆ ಪೂರ್ಣವಾದ ಧನದ ಮದ, ಎಲ್ಲವನ್ನು ದುಡ್ಡಿನಿಂದ ಕೊಂಡುಕೊಳ್ಳುವಂತಹ ದುರ್ಬುದ್ಧಿ ಯಾರಿಗಿದೆ? ಇವನನ್ನು ಆಡ್ಯ. ಅಭಿಜನವಾನ್, ಅಭಿಜನ ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ವಂಶ ಏನು ಹೀಗೆಲ್ಲ ಅಂತಿರ್ತಾರೆ, ವಂಶದ ಹೆಸರು ತೊಗೊಂಡಿರ್ತಾರೆ. ನನ್ನಿಂದ ಸಮಾನವಾಗಿ ನನಗೆ ಸಮಾನರಾದವರು ಕೋನ್ಯೋಸ್ತಿ ಸದೃಶೋ ಸಮ ಯಾರಿದ್ದಾರೆ? ಇದು ದಾಸರು ಹೇಳ್ತಾರ್ರಿ. ಅನ್ನಮದ, ಅರ್ಥಮದ, ವೈಭವದ ಮದ, ಪ್ರಾಯದ ಮದ, ರೂಪದ ಮದ, ಸತ್ವದ ಮದ, ದಾತ್ರಿವಶವಾದ ಮದ, ಇದು 7 ಇಲ್ಲದೆ ಇದ್ದವ್ರಿಗೂ ಒಂದು ಬಂದ್ಬಿಡತ್ತೆ. ಇನ್ನು ತನಗೆ ಎದುರಿಲ್ಲ ಎಂದೆಂಬ ಮದದಿಂದ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೆ. ಅನೇಕ ಚಿತ್ತ ವಿಭ್ರಾಂತ, ಮನಸ್ಸಿನ ಒಳಗೆ ಭ್ರಮೆಗೆ ಒಳಗಾಗ್ತಾರೆ. ನೋಡಿ, ನಾವೆಲ್ಲ ಇರೋದು ಎಷ್ಟು ದಿನ ಇರ್ತೀವಿ ರೀ? ಈ ಪ್ರಹ್ಲಾದರಾಜರು ಹೇಳ್ತಾರೆ, ನಮ್ಮ ಆಯುಷ್ಯ ಕ್ಷಣಭಂಗುರ ಆಯುಷ ಅಂತಾರೆ. ಬಂಗುರ ಅಂದರೆ ಬುಗುರಿ, ಈ ಚಾಟಿ ಸುತ್ತಿ ಆಡಿಸ್ತಾರಲ್ಲ ಮಕ್ಕಳು ಅಂತಾರೆ. ನೀವು ಎಷ್ಟೇ ಚಾಟಿ ಸುತ್ತಿ ಅದನ್ನು ಬೀಸಿದ್ರೂ ತಿರುಗಿದ್ರೆ ಎಷ್ಟೊತ್ತು ತಿರುಗ್ಬೋದು? ತಿರುಗಿ 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 ಒಂದಿನ ಡಬ್ಬ ಬೀಳತ್ತೆ. ನಮ್ಮದು ಅಷ್ಟೇ ಬುಗುರಿ ಇದ್ದ ಹಾಗೆ. ಈಗ ನಾವೆಲ್ಲ ತಿರುಗಿ ತಿರುಗಿ ತಿರುಗ್ತಾ ಇದ್ದೀವಿ, ಒಂದಿನ ಬೀಳೋರೆ. ಈಗಿದ್ದವರು ಇನ್ನೊಂದು ಕ್ಷಣಕ್ಕಿರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ.
ಅಷ್ಟರೊಳಗೆ ನಮ್ಮ ತಲೆ ಒಳಗೆ ನೂರಾರು ಸ್ಕೀಮ್ ಬಿಟ್ಟರೆ ಅಮೇರಿಕಕ್ಕೂ ಪ್ರೆಸಿಡೆಂಟ್ ಆಗಿಬಿಡಬೇಕು ಅಂತ ಆಸೆ. ಇವತ್ತೋ ನಾಳೆ ಟಿಕೆಟು, ಆಸ್ಪತ್ರೆಯಲ್ಲಿ ಮಲಗಿರ್ತಾನೆ, ಎಲೆಕ್ಷನ್ ಯಾವಾಗ ಎಲೆಕ್ಷನ್, ಅಲ್ಲೇ ಒಂದು ಸತಿ ಮಿನಿಸ್ಟರ್ ಆಗ್ಬಿಟ್ಟಿರ್ತಾನೆ, ಇನ್ನೊಂದು ಸತಿ ಆಗಬೇಕು, ಅಲ್ಲ ಅಮೇರಿಕ ಅಲ್ಲೂ ನಿಲ್ಲಕ್ಕೆ ಸಿದ್ಧ, ಎಲ್ಲಿ ಏನು ಮಾಡಲಿಕ್ಕೂ ಸಿದ್ಧ. ದುಡ್ಡು ಹೋದರೂ ಅಧಿಕಾರದ ಆಸೆ, ಇದೆಲ್ಲ ಇರುತ್ತಲ್ಲ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ, ಮೋಹ ಅನ್ನುವ ಬಲೆಯ ಒಳಗೆ ಮುಚ್ಚಲ್ಪಟ್ಟಿರ್ತಾರೆ. ವಿಷಯ ಭೋಗದಲ್ಲಿ ಆಸಕ್ತರಾಗಿ ಕಡೇ ತನಕ ಅದನ್ನು ಅನುಭವಿಸಬೇಕು, ಇದನ್ನು ತರಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂದ್ಕೊಂಡೆ ಕಡೆಗೆ ನರಕದ ಒಳಗೆ ಬಿದ್ದು ಬಿಡ್ತಾರೆ. ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮಾಡು ಅಂದರೆ ಕೃಷ್ಣ ಹೇಳಿದ್ದೆ, ಮಾಡು ಅಂದರೆ ಏನು ಗೊತ್ತಾ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಒಳಗೆ ಕಾಮನ್ ವರ್ಡು ಕ್ಷೇತ್ರೇ. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ನಿನ್ನ ವರ್ಣಾಶ್ರಮ ಮಾಡು, ಮಾಡು ಸಿಕ್ಕದಲ್ಲ. ಏನು ಮಾಡಬೇಕು ಗೊತ್ತಾಗಲಿಲ್ಲಲ್ಲ. ಮಾಡು ಮಾಡಿದ್ದರೆ ಗೂಡು ಮೋಕ್ಷ ಸಿಕ್ತಿತ್ತು, ಮಾಡು ಸಿಕ್ಕದಲ್ಲ. ಮಾಡಿನ ಪರ್ಮನೆಂಟ್ ಗೂಡು ಮೋಕ್ಷ ಸಿಕ್ತಿತ್ತು, ಮಾಡಲಿಲ್ಲ, ಅದಕ್ಕೆ ಗೂಡು ಇಲ್ಲ ಅಂತಾರೆ. ಹಾಗಾದ್ರೆ ಇಂಥ ಗೂಡು ಕಳ್ಕೊಂಡವ್ರು ನಾವು. ಆತ್ಮ ಸಂಭಾವಿತ ಸ್ತಬ್ಧ ಧನಮತೆ ನಾಮ ಯಜ್ಞೈಸ್ತೈ ದಂಬೇನ ವಿಧಿಪೂರ್ವಕಂ. ಆತ್ಮ ಸಂಭಾವಿತರಾಗಿ ದುರಹಂಕಾರದಿಂದ ಕೂಡಿಕೊಂಡು ದುಡ್ಡಿನ ಮದದಿಂದ ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ದೇವರು ಪ್ರೀತನಾಗಲಿ ಎನ್ನುವ ಭಾವ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಮಾಡೋಲ್ಲ, ಸುಮ್ಮನೆ ಜನ ನೋಡ್ತಾ ಇದ್ದಾರೆ ಅಂತ ಭಾರಿ ಹೋಮ, ಭಾರಿ ಭಾರಿ ಪ್ರೋಗ್ರಾಮ್, ಭಾರಿ ಭಯಂಕರ ಅಂತಾರೆ. ಅದು ಭಯಂಕರವೇ.